ದಾವಣಗೆರೆ ದಕ್ಷಿಣ ಅತಿ ಹೆಚ್ಚು ಚರ್ಚೆಯಲ್ಲಿ ಇರತಕ್ಕಂಥ ವಿಷಯ ಸದ್ಯ ಕರ್ನಾಟಕದಲ್ಲಿ. ದಾವಣಗೆರೆ ದಕ್ಷಿಣ ಟಿಕೆಟ್ ಏನಿದೆ ಅದು ಕೆಲ ದಿನಗಳ ಹಿಂದೆ ಅಂದರೆ ಶಾಮನೂರು ಶಿವಶಂಕರಪ್ಪನವರ ನಿಧನದ ನಂತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಬೇಕು, ಅಂದರೆ ದಕ್ಷಿಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಇರತಕ್ಕಂಥ ಮುಸಲ್ಮಾನರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹಳಷ್ಟು ಜೋರಾಗಿ ಕೂಗು ಎದ್ದಿರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಸಾಕಷ್ಟು ಸಭೆಗಳು ನಡೆದವು. ಮುಸಲ್ಮಾನರು ಬಹಳಷ್ಟು ಒಂದು ಟಿಕೆಟ್ ಪಡೀಲಿಕ್ಕೆ ಸಾಹಸವನ್ನು ಮಾಡಿದರು, ಹರಸಾಹಸವನ್ನು ಪಟ್ಟರು. ಟಿಕೆಟ್ ಪಡೀಲಿಕ್ಕೆ ಸಾಕಷ್ಟು ಕಡೆ ಎಡತಾಕಿದ್ರು. ಮತ್ತು ದಾವಣಗೆರೆಯ ಸಚಿವರಾದ ಎಸ್ ಮಲ್ಲಿಕಾರ್ಜುನ್ ಅವರಿಗೂ ಕೂಡ ಮನವಿಯನ್ನು ಮಾಡಿದರು. ಮತ್ತು ಈಗ ನಮ್ಮ ವಕ್ಫ್ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಕೂಡ ದಾವಣಗೆರೆಗೆ ಬಂದು ಮುಸ್ಲಿಮರಿಗೆ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಹೇಳಿ ಅಂದರೆ ಭರವಸೆಯನ್ನು ಕೊಟ್ಟಿದ್ದರು. ಇನ್ನು ಕಾಂಗ್ರೆಸ್ ಸರ್ಕಾರ ಕೂಡ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಆಗುತ್ತೆ, ಅಲ್ಪಸಂಖ್ಯಾತರಿಗೆ ನಾವು ಟಿಕೆಟನ್ನು ಕೊಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಭಾಳಷ್ಟು ಒಂದು ಭರವಸೆಯನ್ನು ನೀಡಿತು. ಆದರೆ ಏನಾಗಿದೆ, ಕೊನೆಗೇನಾಯಿತು? ಕೊನೆಗೆ ಶಾಮನೂರು ಮನೆತನದ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ಗೆ ಟಿಕೆಟ್ಟು ಸಿಕ್ಕಿರ್ತಕ್ಕಂಥದ್ದು, ಅಂದರೆ ಹೈಕಮಾಂಡ್ ಟಿಕೆಟ್ ಫೈನಲ್ ಮಾಡಿರ್ತಕ್ಕಂಥದ್ದು. ಶಾಮನೂರು ಸಮರ್ಥಿಗೆ ಈಗ 27 ವರ್ಷ, ಕೇವಲ 27 ವರ್ಷ. ಅಂದರೆ ರಾಜಕಾರಣದಲ್ಲಿ ಇನ್ನೂ ಅಂಬೆಗಾಲಿಡ್ತಕ್ಕಂಥ ಒಂದು ಹುಡುಗ, ಸಣ್ಣ ಪ್ರಾಯದ ಹುಡುಗ. ಇನ್ನು ಈ ಒಂದು ಟಿಕೆಟ್ ರೇಸ್ನಲ್ಲಿ ಅತಿ ಹೆಚ್ಚು ಇರತಕ್ಕಂಥದ್ದು ಯಾರಪ್ಪ ಅಂದರೆ MLC ಅಬ್ದುಲ್ ಜಬ್ಬಾರ್ ಅವರು ಕೂಡ ಸಾಕಷ್ಟು ರೇಸ್ನಲ್ಲಿದ್ದರು. ಅವರ ಜೊತೆಯಲ್ಲೇ ಅದೇ ರೇಸ್ನಲ್ಲಿ ಸಾದಿಕ್ ಪೈಲ್ವಾನ್ ಕೂಡ ರೇಸ್ನಲ್ಲಿದ್ದರು. ಈ ರೇಸ್ ಹೇಗಿತ್ತಪ್ಪ ಅಂದರೆ ಕೊನೆಯ ಗಳಿಗೆಯಲ್ಲಿ ಅಬ್ದುಲ್ ಜಬ್ಬಾರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ, ಇಲ್ಲ ಅಂದರೆ ಸಾದಿಕ್ ಪೈಲ್ವಾನ್ ಅವರಿಗೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಜನ ಸಾಕಷ್ಟು ಭರವಸೆಯನ್ನು ದಕ್ಷಿಣ ಕ್ಷೇತ್ರದ ಮುಸ್ಲಿಮರು ಭರವಸೆಯನ್ನು ಇಟ್ಕೊಂಡಿದ್ರು. ಆದರೆ ಅದಾಗಲಿಲ್ಲ. ಕೊನೆಗೇನಾಯಿತು? ಸಮರ್ಥ್ ಅವರಿಗೆ ಟಿಕೆಟ್ ಆಯಿತು. ಈಗೇನಾಗಿದೆ ದಾವಣಗೆರೆ ದಕ್ಷಿಣದಲ್ಲಿ, ಈಗ ಕಾಂಗ್ರೆಸ್ನಲ್ಲೇ ಬಂಡಾಯ ಆಗಿರ್ತಕ್ಕಂಥದ್ದು. ಸಾದಿಕ್ ಪೈಲ್ವಾನ್ ಅವರು ಸದ್ಯ ಅತಿ ಹೆಚ್ಚು ಬಂಡಾಯವನ್ನು ಮಾಡ್ತಿರ್ತಕ್ಕಂಥದ್ದು ಸಾದಿಕ್ ಪೈಲ್ವಾನ್ ಅವರು ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರಂತೆ ಸುಮಾರು ಒಂದು 30 ವರ್ಷಗಳಿಂದ ಕಾಂಗ್ರೆಸ್ನಲ್ಲೇ ನಿಷ್ಠಾವಂತರಾಗಿ ಶಾಮನೂರು ಶಿವಶಂಕರಪ್ಪರನ್ನ ತಮ್ಮ ಗುರುಗಳು ಅಂದ್ಕೊಂಡು ಅವ್ರ ಜೊತೆ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಇನ್ನು ಶಾಮನೂರು ಶಿವಶಂಕರಪ್ಪರು ಕಳೆದ ಬಾರಿ ಆಗಿರ್ತಕ್ಕಂಥ ಚುನಾವಣೆಯಲ್ಲಿ ಮುಂದಿನ ಚುನಾವಣೆ ಇದೆ, ಇದು ನನ್ನ ಕೊನೆಯ ಚುನಾವಣೆ, ಮುಂದಿನ ಚುನಾವಣೆಗೆ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡಿಸ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ರು ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಈಗ ಏನಾಗಿದೆ ಅಂದರೆ ಮೊನ್ನೆ ಕೊನೆಯ ಕ್ಷಣದವರೆಗೂ, ಅಂದರೆ ಈ ಒಂದು ಕೊನೆಯ ಕ್ಷಣ ಟಿಕೆಟ್ ಫೈನಲ್ ಆಗುವ ಕೊನೆಯ ಕ್ಷಣ ಇರುತ್ತೆ, ಅಲ್ಲಿವರೆಗೂ ಏನು ಅಂದ್ಕೊಂಡಿದ್ರು ಅಂದರೆ ಮುಸ್ಲಿಮರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು. ಆದರೆ ಎಲ್ಲೋ ಒಂದು ಕಡೆ ಶಾಮನೂರು ಸಮರ್ಥ್ಗೆ ಟಿಕೆಟ್ ಆಗುತ್ತೆ ಅನ್ನುವಂಥ ವಾದ ಕೂಡ ಒಂದು ಕಡೆ ಕೇಳಿ ಬರ್ತಾ ಇತ್ತು. ಇನ್ನು ಅದ್ರ ಬಗ್ಗೆ ನಮ್ಮ ರೈಟ್ ನ್ಯೂಸ್ ಕನ್ನಡ ವಾಹಿನಿಯಲ್ಲಿ ನಾವು ಕೂಡ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ, ಶಾಮನೂರು ಸಮರ್ಥ್ಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ. ಆದರೆ ಬಲ್ಲ ಮೂಲಗಳಿಂದ ನಮಗೆ ಒಂದು ಮಾಹಿತಿ ಬಂದಿತ್ತು, ಶಾಮನೂರು ಸಮರ್ಥ್ಗೆ ಆಗುತ್ತೆ ಟಿಕೆಟ್ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿ ಬಂದಿತ್ತು. ಇನ್ನು ಆ ಮಾಹಿತಿ ಪ್ರಕಾರ ನಾವು ಸುದ್ದಿಯನ್ನು ಮಾಡಿದ್ವಿ. ಈಗೇನಾಗಿದೆ ಅಂದರೆ ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ರವರು ಈಗ ನಾಮಿನೇಷನನ್ನು ಫೈಲ್ ಮಾಡಿರ್ತಕ್ಕಂಥದ್ದು. ಸಮರ್ಥ್ ಅವರು ಟಿಕೆಟ್ ಫೈನಲ್ ಆಗೋಕ್ಕಿಂತ ಮುಂಚೆನೇ, ಅಂದರೆ ಅವರಿಗೆ ಟಿಕೆಟ್ ಫೈನಲ್ ಆಗೋಕ್ಕಿಂತ ಮುಂಚೆನೇ ಅವರು ನಾಮಿನೇಷನನ್ನು ಫೈಲ್ ಮಾಡಿದರು. ಅದಕ್ಕೊಂದು ಕಾರಣ ಕೊಟ್ಟಿದ್ದರು ಅವರು. ಏನಪ್ಪ ಅಂದರೆ ಇವತ್ತು ಶುಭ ದಿನ, ಯುಗಾದಿ, ರಂಜಾನ್ ಕೂಡ ಎರಡೂ ಒಂದೇ ದಿನ ಬಂದಿದೆ, ಶುಭ ದಿನ, ಇವತ್ತು ಶುಭ ಗಳಿಗೆಯಲ್ಲಿ ನಾವು ಅದನ್ನು ಫೈನಲ್ ಮಾಡ್ತಿದ್ವಿ, ಮುಂದೆ ನೋಡೋಣ ಅನ್ನುವಂಥ ಮಾತು. ಆದರೆ ಅವತ್ತೇ ಜನ ಅಂದ್ಕೊಂಡಿದ್ರು ಸಮರ್ಥ್ಗೆ ಟಿಕೆಟ್ ಫೈನಲ್ ಆಗುತ್ತೆ ಅಂತ. ಹಾಗೆ ಆಯ್ತದು. ಇನ್ನು ಸಾದಿಕ್ ರವರು ಈಗ ಬಂಡಾಯ ಅಭ್ಯರ್ಥಿಯಾಗಿ ಏನು ಟಿಕೆಟನ್ನು ಈಗ ನಾಮಿನೇಷನನ್ನು ಏನು ಫೈಲ್ ಮಾಡಿದ್ದಾರೆ, ಅದು ಜನರಲ್ಲಿ ಒಂದು ಅಂದರೆ ಶಾಮನೂರು ಮನೆತನದಲ್ಲಿ ಈಗ SS ಮಲ್ಲಿಕಾರ್ಜುನರಲ್ಲಿ ಒಂದು ಆತಂಕವನ್ನು ಮನೆ ಮಾಡಿದೆ. ಅಂದರೆ ಈ ಒಂದು ಜಾಗದಲ್ಲಿ ಎಲ್ಲಿ ನಮ್ಮ ಮತಗಳು ಹರಿದು ಹಂಚು ಹೋಗಿ ಸಮರ್ಥ್ಗೆ ಸೋಲಾಗುತ್ತೆ ಅನ್ನುವಂಥ ಒಂದು ಆತಂಕದಲ್ಲಿ SS ಮಲ್ಲಿಕಾರ್ಜುನರು ಇರತಕ್ಕಂಥದ್ದು. ಅವರಿಗೆ ಶತಾಯಗತಾಯ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅವರು. ನಮ್ಮ ಸಮರ್ಥ್ ತಮ್ಮ ಮಗನಿಗೆ ಒಂದು ಗೆಲ್ಲಿಸಲೇಬೇಕೆಂಬ ಒಂದು ಪಣ ತೊಟ್ಟಿದ್ದಾರೆ, ಹಠಕ್ಕೆ ಬಿದ್ದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅವರ ಹಠಕ್ಕೆ ಒಂದು ಜೋಡಿಯಾಗಿ ಅವರ ತಾಯಿ ಕೂಡ ಜೊತೆಯಲ್ಲಿ ಇರ್ತಕ್ಕಂಥದ್ದು, ಅಂದರೆ MP ಪ್ರಭಾ ಮಲ್ಲಿಕಾರ್ಜುನ್ ಏನಿದ್ದಾರೆ ಅವರು ಕೂಡ ಒಂದು ಫೀಲ್ಡಲ್ಲಿ ಬಂದಿರತಕ್ಕಂಥದ್ದು. ಇನ್ನು ಸಾದಿಕ್ ಪೈಲ್ವಾನ್ ರವರು ಈಗ ಏನೋ ತಮ್ಮ ನಾಮಿನೇಷನನ್ನು ಫೈಲ್ ಮಾಡಿದ್ದಾರೆ, ಅವರು ನಾಮಿನೇಷನ್ ವಾಪಸ್ ತಗೊಳ್ತಾರೆ ಅನ್ನುವಂಥ ಮಾತುಗಳು ಹಲವು ಕಡೆ ಕೇಳಿ ಬರ್ತಾ ಇದೆ. ಆದರೆ ಅವರು ನಿನ್ನೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ನೋಡಿದರೆ ಯಾವ ಕಾರಣಕ್ಕೂ ಅವರು ಟಿಕೆಟ್ ನಾಮಿನೇಷನ್ ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಅನ್ನುವ ಒಂದು ಬಲವಾದ ಒಂದು ನಂಬಿಕೆ ಜನರಲ್ಲಿದೆ.
ಇನ್ನು ಏನಾಗುತ್ತಪ್ಪ, ಸಾದಿಕ್ ಪೈಲ್ವಾನ್ ಅವರು ಟಿಕೆಟ್ ವಾಪಸ್ ನಾಮಿನೇಷನ್ ವಾಪಸ್ ಪಡೀಲಿಲ್ಲಪ್ಪ, ಅವಾಗ ಏನಾಗುತ್ತೆ, ಏನಾಗ್ಬೋದು? ಆಲ್ಮೋಸ್ಟ್ ಚಾನ್ಸಸ್ ಇರುತ್ತೆ. ಬಿ ಜೆ ಪಿಯ ದಾಸ ಕರಿಯಪ್ಪ ಏನಿದ್ದಾರೆ ಅವರು ಗೆಲ್ಲುವಂಥ ಆಲ್ಮೋಸ್ಟ್ ಚಾನ್ಸ್ ಇರುತ್ತೆ. ಯಾಕಂತ ಹೇಳ್ತಾ ಇದ್ದೀನಿ, ಈಗ ದಾವಣಗೆರೆಯಲ್ಲಿ ಮುಸ್ಲಿಂ ಮತಗಳೇ ನಿರ್ಣಾಯಕ ಮತಗಳು. ಮುಸ್ಲಿಂ ಮತಗಳೇನಿದಾವೆ ಅವೇ ನಿರ್ಣಾಯಕ ಅಂತಲೇ ಹೇಳ್ಬೋದು ನಾವು. ನಿರ್ಣಾಯಕ ಮತಗಳು ಹರಿದು ಹಂಚಿ ಹೋದರೆ ಇನ್ನು ಬಿ ಜೆ ಪಿಗೆ ತಮ್ಮ ಮತಗಳನ್ನು ಕ್ರೋಢೀಕರಿಸಿಕೊಳ್ಳಲು ಏನು ಜಾಸ್ತಿ ಪರದಾಡಬೇಕಾಗಿಲ್ಲ ಅವರು. ಯಾಕಂದರೆ ಬಿ ಜೆ ಪಿಯ ಮತಗಳು ಆಲ್ಮೋಸ್ಟ್ ಬಿ ಜೆ ಪಿಯ ಮತಗಳು ರೆಡಿ ಇರ್ತವೆ. ಅಂದರೆ ಈ ಹಿಂದೂಗಳ ಮತಗಳೇನಿದಾವೆ ಒಂದು ಕಡೆ ಏನಾದರೂ ಕ್ರೋಢೀಕರಣ ಆದರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ಸಿಗೆ ಬಲವಾದ ಪೆಟ್ಟು ಬೀಳುತ್ತೆ. ಆ ಸಂದರ್ಭದಲ್ಲಿ ಬಹಳ ಬಲವಾದ ಒಂದು ಪೆಟ್ಟು ಕಾಂಗ್ರೆಸ್ಸಿಗೆ ಬೀಳುವಂಥದ್ದು. ಸಾದಿಕ್ ಪೈಲ್ವಾನ್ ಅವರ ಬಂಡಾಯ ಏನಿದೆ ನಿಜವಾಗ್ಲೂ ಕಾಂಗ್ರೆಸ್ಸಿಗೆ ಒಂದು ಪಾಠ ಕಲಿಸುತ್ತಾ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಜನ ಮಾತಾಡ್ತಾ ಇದ್ದಾರೆ. ಇನ್ನು ಸಾದಿಕ್ ಪೈಲ್ವಾನ್ ಅವರು ಹಾಗೆ ಸುಮ್ಮನೆ ಮನೆಯಲ್ಲಿ ಕೂತಿಲ್ಲ. ಅವರು ಬಂಡಾಯ ಆಗಿ ಅಭ್ಯರ್ಥಿಯಾಗಿ ಏನು ನಾಮಪತ್ರವನ್ನು ಸಲ್ಲಿಸಿದರೆ ಆ ಕ್ಷಣದಿಂದ ಮುಸ್ಲಿಂ ಸಭೆ ಎಲ್ಲ ಮುಸ್ಲಿಂ ಮತದಾರನ ಕರೆಸಿ, ಮುಖಂಡರನ್ನು ಕರೆಸಿ ಸಭೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಪದೇ ಪದೇ ವಿಡಿಯೋಗಳನ್ನು ಹರಿಬಿಡ್ತಾ ಇರೋದು. ನಾನು ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳೋದಿಲ್ಲ. ಆಮೇಲೆ ನಿನ್ನೆ ಒಂದು ಬೇರೆ ಥರದ ಏನೋ ಒಂದು ಪ್ರಯತ್ನ ನಡೀತು. ಏನಪ್ಪ ಅಂದರೆ ಸುವರ್ಣ ನ್ಯೂಸ್ ಲೈವ್ನಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು ಏನು ವಿಡಿಯೋ ಕಾಲ್ ರಿಸೀವ್ ಮಾಡಲಿಲ್ಲ. ಆ ಸಂದರ್ಭದಲ್ಲಿ ಸುವರ್ಣ ನ್ಯೂಸಲ್ಲಿ ಲೈವ್ನಲ್ಲಿ ಅವರಿಬ್ಬರಿಗೂ ಮಾತುಕತೆಯನ್ನು ನಡೆಸಲಾಗುತ್ತೆ. ಆ ಸಂದರ್ಭದಲ್ಲಿ ಇವರು ಹೇಳ್ತಾರೆ, ಹೌದು ನಮಗೆ ಶಾಮನೂರು ಶಿವಶಂಕರಪ್ಪರು ಗುರುಗಳು ಹೌದು, ಆದರೆ ನಮಗೆ ಪ್ರಾತಿನಿಧ್ಯ ಯಾವಾಗ ಸಿಗಬೇಕು, ಮುಸ್ಲಿಮರಿಗೆ ಪ್ರಾತಿನಿಧ್ಯ ಯಾವಾಗ ಸಿಗಬೇಕು ರಾಜಕೀಯದಲ್ಲಿ. ನಾವು ಇಷ್ಟೆಲ್ಲ ಮಾಡಿದ್ದೀವಿ, ಇಷ್ಟೆಲ್ಲ ಜೊತೆಗಿದ್ದೀವಿ. ಈ ಮುಂದೆ ಹಿಂದಿನ ಚುನಾವಣೆಗಳಲ್ಲಿ ನಾವು ಸಾಕಷ್ಟು ಸಾಥ್ ಕೊಟ್ಟು ನಾವು ಚುನಾವಣೆಯನ್ನು ಗೆಲ್ಲಿಸಿರ್ತಕ್ಕಂಥದ್ದು. ಮತ್ತು ನಮಗೆ ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂದರೆ ಮತ್ತೆ ಯಾವಾಗ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಅಂದರೆ ಇದು ಒಂದೇ ಒಳ್ಳೆಯ ಸುಸಂದರ್ಭ ಅನ್ನುವ ರೀತಿಯಲ್ಲಿ ಸಾದಿಕ್ ಪೈಲ್ವಾನ್ ಅವರು ಮಾತಾಡಿದ್ದಾರೆ ಆ ಸಂದರ್ಭದಲ್ಲಿ. ಆದರೆ ಕೆಲವು ವಿಚಾರಗಳನ್ನು ನೋಡಿದಾಗ ಕೆಲವರು ಹೇಳ್ತಾ ಇದ್ರು, ಇಲ್ಲ ಸಾದಿಕ್ ಪೈಲ್ವಾನ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಏನು ನಾಮಿನೇಷನ್ ಫೈಲ್ ಮಾಡಿದ್ದಾರೆ ವಾಪಸ್ ತಗೊಳ್ತಾರೆ ಅನ್ನುವಂಥ ಮಾತು. ಅದು ಅವ್ರು ತಗೊಳ್ತಾರೆ ಬಿಡ್ತಾರೆ ಸದ್ಯ ಗೊತ್ತಾಗುತ್ತೆ, ಮುಂದೆ ಗೊತ್ತಾಗುತ್ತೆ. ಆದರೆ ಸದ್ಯ ಅಂತ ಅವ್ರು ಹೇಳ್ತಿರ್ತಕ್ಕಂಥದ್ದು, ನಾನು ಯಾವ ಕಾರಣಕ್ಕೂ ನಾನು ವಾಪಸ್ ತೆಗೆದುಕೊಳ್ಳೋದಿಲ್ಲ, ನಾನೇನು ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ ಅದು ಫೈನಲ್, ನಾನು ಗೆಲ್ತೀನಿ ಅನ್ನುವಂಥ ವಿಶ್ವಾಸ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಮುಸ್ಲಿಂ ಮತಗಳೇನಿದ್ದಾವೆ 100% ಮುಸ್ಲಿಂ ಮತಗಳು ಏನಾದರೂ ಸಾದಿಕ್ ಪೈಲ್ವಾನ್ ಅವರಿಗೆ ಬಿದ್ದರೆ, ಅದರ ಜೊತೆಯಲ್ಲಿ ಅಹಿಂದ ವರ್ಗದ ಮತಗಳು ಕೂಡ ಬಿದ್ದರೆ ಅವ್ರು ಗೆಲ್ಲುವ 100ಕ್ಕೆ 100 ಚಾನ್ಸ್ ಇರುತ್ತೆ. ಇನ್ನು ಸಮರ್ಥ ಅವರಿಗೆ ಮತಗಳು ಬೀಳಲ್ವಾ, ಅವ್ರಿಗೆ ಮತ ಹಾಕಲ್ವಾ? ಹಾಕ್ತಾರೆ ಜನ. ಯಾಕೆ ಹಾಕಲ್ಲ? ಯಾಕಂದರೆ ಕಾಂಗ್ರೆಸ್ಸು ಭದ್ರಕೋಟೆ, ಅದು ದಾವಣಗೆರೆ ದಕ್ಷಿಣ ಇದೆ ಕಾಂಗ್ರೆಸ್ ಭದ್ರಕೋಟೆ. ಇಲ್ಲಿ ಮತಗಳು ಹರಿದು ಹಂಚಿ ಹೋದರೆ ಅದು ಎಫೆಕ್ಟ್ ಆಗುತ್ತೆ, 100% ಎಫೆಕ್ಟ್ ಆಗುತ್ತೆ. ಹೇಗಪ್ಪ ಅಂದರೆ ಮತಗಳ ಈಗ ಅವರು ಎಸ್ ಮಲ್ಲಿಕಾರ್ಜುನರವರು ತಮ್ಮ ಮಗನ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು ಪಕ್ಕಾ ಮುಸ್ಲಿಮರ ಮತಗಳು ಎಲ್ಲ ನಮಗೆ ಬೀಳ್ತಾವೆ ಅನ್ನುವಂಥ ನಿಟ್ಟಿನಲ್ಲಿ. ಮತ್ತು ಆ ಮುಸ್ಲಿಂ ಮತಗಳೇ ಹರಿದು ಹಂಚಿ ಹೋದರೆ ಇವರಿಗೆ ಮುಂದಿನ ದಿನಗಳಲ್ಲಿ ಕಷ್ಟವಾಗಬಹುದು, ಗೆಲುವು ಕಷ್ಟ ಆಗಬಹುದು. ಅದಕ್ಕೆ ಅವ್ರು ಏನೇನು ಪ್ಲಾನ್ ಮಾಡ್ಕೊಂಡಿದ್ದಾರೆ, ಅವರು ನೋಡಿ ಸಾಕಷ್ಟು ಅನುಭವಿ ರಾಜಕಾರಣದಲ್ಲಿ ಯಾವ ಕ್ಷಣದಲ್ಲಿ ಏನಾದರೂ ಆಗ್ಬೋದು. ನಾವು ಹೇಳ್ತಾ ಇದ್ದೀವಿ, ಯಾವುದೇ ಕ್ಷಣದಲ್ಲಿ ಏನು ಬೇಕಿದ್ರೂ ಆಗಬಹುದು. ಆದರೆ ಈ ಬಾರಿ ಮಾತ್ರ ಒಂಥರ ಎಸ್ ಮಲ್ಲಿಕಾರ್ಜುನರವರಿಗೆ ದಾವಣಗೆರೆ ದಕ್ಷಿಣ ನುಂಗಲಾರದ ತುತ್ತು, ಅಂದರೆ ಬಿಸಿ ತುಪ್ಪ ಅನ್ನಂಗೆ ಆಗ್ಬಿಟ್ಟಿದೆ. ಈ ಕಡೆ ನುಂಗಂಗೂ ಇಲ್ಲ, ಈ ಕಡೆ ಉಗಳಂಗೂ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆದರೂ ಶತಾಯಗತಾಯ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ನಮ್ಮ ಮಗನಿಗೆ ಟಿಕೆಟ್ ಏನು ನಾನು ಕೊಡಿಸಿದ್ದೀನಿ, ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ, ಶತಾಯಗತಾಯ ತಮ್ಮ ಮಗನನ್ನು ಗೆಲ್ಲಿಸಲೇಬೇಕೆಂಬ ಹಠಕ್ಕೆ ಪಣ ತೊಟ್ಟಿರ್ತಕ್ಕಂಥದ್ದವರು. ಮುಂದಿನ ದಿನಗಳಲ್ಲಿ ಈಗ ಸಾರ್ವಜನಿಕರಲ್ಲಿ ಮಾತುಕತೆ ಏನು ನಡೀತಾ ಇದೆ ಅಂದರೆ, ಒಂದು ಸಲ ಕೊಡಬೇಕಿತ್ತು ಸಾರ್ವಜನಿಕರಿಗೆ, ಅಂದರೆ ಮುಸ್ಲಿಮರಿಗೆ ಒಂದು ಸಲ, ಈ ಸಲ ಟಿಕೆಟ್ ಕೊಟ್ಟಿದ್ರೆ ಏನಾಗೋದು, 2 ವರ್ಷ ಅಲ್ಲ 2 ವರ್ಷದಲ್ಲಿ ಏನಾಗ್ತಾ ಇತ್ತು ಅನ್ನೋದು ಮಾತು ಕೇಳ್ತಾ ಇದೆ. ಅದರ ಜೊತೆಯಲ್ಲೇ ಇನ್ನೊಂದು ಮಾತು ಬರ್ತಾ ಇದೆ, ಮುಸ್ಲಿಮರಿಗೆ ಏನಾದರೂ ಟಿಕೆಟ್ ಕೊಟ್ಟರೆ ಅಂದರೆ ವಿರೋಧ ಪಕ್ಷದವರಿಗೆ, ಅಂದರೆ ಬಿ ಜೆ ಪಿಯವರ ಒಂದು ಇದೇನಿದೆ ಅವರ ಜೊತೆಯಲ್ಲಿ ಗೆಲ್ಲಕ್ಕಾಗತ್ತಾ, ವಿರೋಧದಲ್ಲಿ ಗೆಲ್ಲಕ್ಕಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಕೂಡ ಹೇಳ್ತಿರ್ತಕ್ಕಂಥದ್ದು. ಅಂದರೆ ಮಲ್ಲಿಕಾರ್ಜುನರು ಸಾಕಷ್ಟು ಶಕ್ತಿವಂತರು, ಯುಕ್ತಿವಂತರು, ಅವರೆಲ್ಲ ಗೆಲ್ತಾರೆ, ಅವ್ರ ಮಗನಿಗೆ ಗೆಲ್ಲಿಸ್ಕೊಳ್ತಾರೆ ಅನ್ನುವಂಥ ಮಾತು ಕೂಡ ಬರ್ತಾ ಇದೆ. ಅದರ ಜೊತೆಯಲ್ಲೇ ಸಾದಿಕ್ ಪೈಲ್ವಾನರು ಒಂದು ಹೊಡೆತ ಕೊಡ್ತಾರೆ, ಮತಗಳ ಒಂದು ತೀವ್ರವಾದ ಹೊಡೆತ ಕೊಡ್ತಾರೆ ಅನ್ನೋಂಥ ಮಾತನ್ನು ಕೇಳಿ ಬರ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ. ದಾಸ ಕರಿಯಪ್ಪ ಅವರು ಕೂಡ ಬಿ ಜೆ ಪಿಯವರು ಸುಮ್ಮನೆ ಕೂತಿಲ್ಲ, ಅವರು ಹೋಗ್ತಾ ಇದ್ದಾರೆ, ಮನೆಗೆ ಹೋಗ್ತಾ ಇದ್ದಾರೆ, ಡೋರ್ ಟು ಡೋರು ಚುನಾವಣೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಕೆಲ ಮುಸ್ಲಿಂ ಮುಖಂಡರು ಕೂಡ ಸೇರಿರ್ತಕ್ಕಂಥದ್ದು. ನಾವು ಕಾಂಗ್ರೆಸ್ ಅಂತ ಯಾಕಿರ್ಬೇಕು, ನಾವು ಬಿ ಜೆ ಪಿ ಜೊತೆ ಹೋಗೋಣ, ಅವ್ರ ಜೊತೆನೂ ಇರೋಣ. ದಾಸ ಕರಿಯಪ್ಪರು ಒಳ್ಳೆಯ ಒಂದು ಕ್ಯಾಂಡಿಡೇಟ್, ಅವರು ಒಂದು ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಅವರು. ದಾಸ ಕರಿಯಪ್ಪರು ಎಲ್ಲರ ಜೊತೆ ಬೆರೀತಾರೆ, ಮುಸ್ಲಿಮರ ಜೊತೆ ಕೂಡ ಅವರ ಬಾಂಧವ್ಯ ಉತ್ತಮವಾಗಿದೆ, ಮುಸ್ಲಿಮರ ಜೊತೆ ಚೆನ್ನಾಗಿ ಬೆರೀತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರು ಡೋರ್ ಟು ಡೋರ್, ಮನೆಗೆ ಪ್ರಚಾರವನ್ನು ಮಾಡ್ತಿರ್ತಕ್ಕಂಥದ್ದು, ಮುಸ್ಲಿಂ ಏರಿಯಾಗಳಲ್ಲಿ ಕೂಡ ಹೋಗ್ತಿರ್ತಕ್ಕಂಥದ್ದು. ಹಾಗಾಗಿ ಅದು ಕೂಡ ಒಂದು ಹೊಡೆತ ಬೀಳುತ್ತಾ, ಕೆಲ ಮುಸ್ಲಿಂ ಮತಗಳು ಕೂಡ ಆ ಕಡೆ ಈ ಕಡೆ ಆಗ್ತಾವ, ಮತಗಳು ಕೂಡ ಹರಿದು ಹಂಚಿ ಹೋಗ್ತಾವ ಅನ್ನುವಂಥ ನಿಟ್ಟಿನಲ್ಲಿ ನಿಜವಾಗ್ಲೂ ದಾವಣಗೆರೆ ದಕ್ಷಿಣದ ಈ ಸಲ ಏನು ಚುನಾವಣೆ ಇದೆಯಲ್ಲ,
ನಿಜವಾಗ್ಲೂ ಬಹಳ ಒಂದು ಡಿಫಿಕಲ್ಟ್ ಚುನಾವಣೆ, ಬಹಳ ಅಚ್ಚರಿಯ ಫಲಿತಾಂಶ ಬಂದರೂ ಬರಬಹುದು ಮುಂದಿನ ದಿನಗಳಲ್ಲಿ. ಏನಾಗುತ್ತೆ ಕಾದು ನೋಡೋಣ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇದ್ದಾರೆ ರೈಟ್ ನ್ಯೂಸ್ ಕನ್ನಡ.